ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಇನಮಿಂಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ಗ್ರಾಮದ ವೃದ್ಧರಿಗೆ ಬ್ಲಾಂಕೆಟ್ ವಿತರಿಸುವ ಕಾರ್ಯಕ್ರಮವನ್ನು ಯಶವಂತ್ ಸ್ಕೂಲ್ ಆಫ್ ಅಕಾಡೆಮಿ ಹಾಗೂ ಫಿಲ್ಮ್ ಸೈನ್ಸಸ್ನಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರವೇ ರಾಜ್ಯ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಅವರು ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಸೌಲಭ್ಯ ನೀಡಿದೆ ಎಂದರು. ಅಲ್ಲದೆ ಸಂಘ ಸಂಸ್ಥೆಗಳು ಶಾಲೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಒದಗಿಸುತ್ತಿವೆ. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆಯಾಗಬಾರದು. ಕಲಿಕೆಯತ್ತ ಚಿತ್ತ ಇರಬೇಕು. ಪೋಷಕರ ಮಾತು ಕೇಳಿ ಉತ್ತಮ ಸಾಧನೆ ಮಾಡಬೇಕು. ಆ ಮೂಲಕ ಹುಟ್ಟಿದ ಊರು ಓದಿದ ಶಾಲೆಗೆ ಹೆಸರು ತರಬೇಕೆಂದರು. ಸರ್, ಏನಿಲ್ಲ, ನಮ್ಮ ಸಂಸ್ಥೆಯಿಂದ ಸುಮಾರು 15 ವರ್ಷಗಳಿಂದ ನಾವು ಈ ಥರ ಸಾಮಾಜಿಕ ಸೇವೆ ಅಂದರೆ ವಿಶೇಷವಾಗಿ ಹಳ್ಳಿ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳು ಯಾರು ಬಡ ಮಕ್ಕಳು ಇರ್ತಾರೆ ಅಂತ ಗುರುಸಿ ಒಂದು ನಮ್ಮ ಕೈಲಾದ ಸಣ್ಣದು ನಾವು ನಮ್ಮ ಸ್ನೇಹಿತರ ಒಕ್ಕೂಟ ಎಲ್ಲ ಸೇರಿ ಎಲ್ಲ ಹಳ್ಳಿಗಳಿಗೂ ಈ ಥರ ಒಂದು ಕೆಲಸ ಮಾಡಬೇಕಂತ ಮುಂದೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಸಹಾಯ ಮಾಡಿ ಮಕ್ಕಳು ಏನೇ ಆಗಲಿ ಅವರು ಒಳ್ಳೆ ಪ್ರೊಫೆಷ್ನಲ್ಸು, ಒಳ್ಳೆ ಜಾಬ್ಸ್ ಹೋಗಬೇಕು, ಆ ಥರ ಮೋಟಿವೇಟ್ ಮಾಡೋವಂಥ ಒಂದು ಕೆಲಸಗಳು, ಅವ್ರಿಗೇನಾದರೂ ಕುಂದುಕೊರತೆಗಳು ಇದ್ದಾಗ ಈ ವಿದ್ಯಾಭ್ಯಾಸದಲ್ಲಿ ಅವೆಲ್ಲ ಸರಿಪಡಿಸೋವಂಥದ್ದು ಸಣ್ಣ ಹಳ್ಳಿ ಸೇವೆ ಮಾಡೋಕ್ಕೆ ಈಗ ನಮ್ಮ ತಂಡ ನಾವಾಗ್ಬೋದು, ನಮ್ಮ ದಾಸರ ಬೀದಿ ಮುರಳಿಯಣ್ಣ ದೇವನಹಳ್ಳಿಯವರು, ಆಮೇಲೆ ಇವರು ನಮ್ಮ ನಾರಾಯಣ ಶಮ್ಮಣ್ಣವರು, ಇದ್ರ ಜೊತೆಗೆ ಸ್ವರ್ಣ ಸೇವಾ ಅಧ್ಯಕ್ಷರು ನಮ್ಮ ಉಮೇಶ್ ಅವರು, ಲಾಯರ್ ನರಸಿಂಹಮೂರ್ತಿ, ಆಮೇಲೆ ನಮ್ಮ ಮುಖ್ಯ ಶಿಕ್ಷಕರು ಸಹ ನಮ್ಮ ಜೊತೆಲಿ ಕೈ ಜೋಡಿಸಿರ್ತಾರೆ. ಇಂಥವರೆಲ್ಲ ಸೇರಿ ನಾವು ಒಂದು ತಂಡ ಕಟ್ಟಿ ಈ ತಂಡದ ಮುಖಾಂತರ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಲ್ಲಿ ಹೋಗಿ ನಾವು ಇಂಥ ಸಣ್ಣ ಹಳ್ಳಿ ಸೇವೆ ಮಾಡ್ತಾಯಿದ್ದೀವಿ ಸರ್. ಅಷ್ಟು. ಇನ್ನು ಕಾರ್ಯಕ್ರಮ ಆಯೋಜಿಸಿದ್ದ ಯಶವಂತ್ ಸ್ಕೂಲ್ ಆಫ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಫಿಲ್ಮ್ ರಿಸರ್ಚರ್ ಸೆಂಟರ್ ನಿರ್ದೇಶಕ ಮಂಚನಬಲೆ ಶ್ರೀನಿವಾಸ್ ಮಾತನಾಡಿ, ಸಂಸ್ಥೆ ಕಳೆದ 15 ವರ್ಷಗಳಿಂದ ಶಿಕ್ಷಣ, ಕಲೆ, ಸಾಹಿತ್ಯ ಚಟುವಟಿಕೆಗಳನ್ನು ಮಾಡುತ್ತಿದೆ ಎಂದರು. ಲಾಯರ್ ನರಸಿಂಹಮೂರ್ತಿ, ಉಮೇಶ್, ಮುಖ್ಯ ಶಿಕ್ಷಕ ವೆಂಕಟೇಶ್, ಸಹ ಶಿಕ್ಷಕಿ ಸುಶೀಲಮ್ಮ, ದಾಸರ ಬೀದಿ ಮುರಳಿ, ರವಿಚಂದ್ರ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.